ಹುಬ್ಬಳ್ಳಿಯಲ್ಲಿ ಮುಂದುವರೆದ ಆಟೋ ಎಲ್ಪಿಜಿ ಹಾಹಾಕಾರ. ಬೆಲೆ ಏರಿಕೆ ಮಧ್ಯೆ ಸಮರ್ಪಕವಾಗಿ ಸಿಗದ ಆಟೋ ಎಲ್ಪಿಜಿ ಯಾವ ಬಂಕ್ನಲ್ಲಿ ಗ್ಯಾಸ್ ಸಿಗುತ್ತಿದೆ ಎಂಬುದೇ ಚಾಲೆಂಜ್. ಹುಬ್ಬಳ್ಳಿ, ಧಾರವಾಡದಲ್ಲಿ ಒಟ್ಟು 21 ಎಲ್ಪಿಜಿ ಬಂಕ್, ಬೆರಳು ಎಣಿಕೆಯಷ್ಟು ಬಂಕ್ಗಳಲ್ಲಿ ಮಾತ್ರ ಎಲ್ಪಿಜಿ ಲಭ್ಯ. 3 ಬಂಕ್ಗಳಲ್ಲಿ ಮಾತ್ರ ಎಲ್ಪಿಜಿ ಲಭ್ಯ ಎಂಬ ಮಾಹಿತಿ ಇದೆ. ನಿತ್ಯದ ಜೀವನಕ್ಕೆ ಆಟೋಗಳನ್ನೇ ನಂಬಿಕೊಂಡ ಚಾಲಕರು ಎಲ್ಪಿಜಿ ಬಂಕ್ನಲ್ಲೇ ದಿನಪೂರ್ತಿ ಕಳೆಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರಗಳ ವಿರುದ್ಧ ಹಿಡಿ ಶಾಪವನ್ನ ಹಾಕುತ್ತಿದ್ದಾರೆ ಆಟೋ ಚಾಲಕರು. ಯುದ್ಧ ಆರಂಭಕ್ಕೂ ಮುನ್ನ 60-65 ರೂಪಾಯಿ ದರ ಇದೀಗ 90ರಿಂದ 105 ರೂಪಾಯಿಗೆ ಏರಿಕೆ ಆಗಿರುವ ಎಲ್ಪಿಜಿ ದರ. ಸ್ವಲ್ಪ ಜಾಸ್ತಿ ಆಗ್ಯಾರ. ಆದ್ರೆ ನಿಜವಲ್ಲ ₹1,000 ಹಿಡಿದ್ರು ₹100 ಬೇಕ್ರಿ ಅಂತ ಬಿಡ್ತೇವೆ. ಪಟೇಲ್ನವರು ಒಯ್ತಾರೆ. ಈಗ ನಾವು ಹೇಳ್ತೇವೆ ಅದಕ್ಕೇನು ಸಂಬಂಧ ನಾವು ಕಮ್ ಕೇಳಿದಾಗ ಕಮ್ ಐದಲ್ರಿ ಒಯ್ತಾರೆ. ಮಂದಿ ಜಾಸ್ತಿ ಕಮ್ಮ ಭಯ ಆಗ್ತದೆ. ಜನ ಕಟ್ಟಿಗೆ ಒಯ್ಯಾರ ಮಂದಿ ಅವೆಲ್ಲ ಒಯ್ತಾರ. ಈಗ ಮೊದ್ಲಿಗಿಂತ ಸ್ವಲ್ಪ ಜಾಸ್ತಿ ಆಗ್ಯಾರ. ಅದ್ರ ರೇಟ್ ನಿಜವಾಗ್ ಕಟ್ಟಿಗೆ ಒಯ್ತಾರೆ. ಜನ ಎಲ್ಲ ಗ್ಯಾಸ್ ಅಂತಾರ, ಬರೀ ಗ್ಯಾಸ್ ಅಂತಾರ. ಕಟ್ಟಿ ಮಾತ್ರ ಕಡಿಮೆ ತಗೊಂಡು ಹೊಂಟಾರ. ಅದು ಪಡ್ಕೊಂಡ ಕಟ್ಟಿಗೆ ಅನ್ನ ಹಾಕ್ತಾರ. ಅದು ಕಟ್ಟಿಗೆ ವ್ಯವಹಾರ ಹೆಚ್ಚಿಲ್ಲ, ಬರೀ ಗ್ಯಾಸ್ ಅಂತ. 2,500 ಗ್ಯಾಸ್ ತಗೊಳಕತ್ತಾರ ಜನ. ಹಿಂಗಾಗಿ ಕಟ್ಟಿಗೆ ವ್ಯವಹಾರ ಐತಿ, ಇನ್ಮೇಲೆ ಐತಿ. ಆದ್ರೆ ಕಟ್ಟಿಗೆ ಜನ ಕಡಿಮೆ ಸುಡುವಂತ. ಈಗ ಅವ್ರಿಗೆ ಗ್ಯಾಸ್ ಅನುಕೂಲ, ಬಟ್ ಗ್ಯಾಸ್ ಅನುಕೂಲ ಮಾಡ್ಬೋದು. ಕಟ್ಟಿಗೆ ನಾವು 9 ರೂಪಾಯಿನ ಮಾಡ್ತೀವಿ. ಯಾಕಂದ್ರ ನಮ್ಮ ಕಟ್ಟಿಗೆಗೆ ನಾವು ಹೆಚ್ಚಿಗೆ ರೇಟ್ ಮಾರಾಕತ್ತಿಲ್ಲ. ಯಾಕಂದ್ರೆ ಹಳೆ ರೇಟ್ನು ಅದ ಐತಿ. ಈಗ ಗ್ಯಾಸ್ ಶಾರ್ಟ್ ಹಾಕಂದ್ರು ನಾವು ಅದೇ 900 ರೂಪಾಯಿನ ಕೆಜಿ, 9 ರೂಪಾಯಿ ಕಿಲೋ. ಕಟ್ಟಿಗೆ ಅಭಾವ ಐತಿ ಒಟ್ಟಿಗೆ. ಆದ್ರೆ ಜನ ಗ್ಯಾಸ್ ಬೇಕಂತ ಕಟ್ಟಿಗೆ ಒಯ್ತಾರ. ಜನ ಎಲ್ಲ ಗ್ಯಾಸ್ ಅಂತಾರ, ಬರೀ ಗ್ಯಾಸ್ ಅಂತಾರ. ಕಟ್ಟಿಗೆ ಮಾತ್ರ ಕಡಿಮೆ ತಗೊಂಡ್ ಹೊಂಟಾರ. ಅದು ಪಡ್ಕೊಂಡ ಕಟ್ಟಿಗೆ ಅನ್ನ ಹಾಕ್ತಾರ. ಅದು ಕಟ್ಟಿಗೆ ವ್ಯವಹಾರ ಹೆಚ್ಚಿಲ್ಲ, ಬರೀ ಗ್ಯಾಸ್ ಅಂತ. 2,500 ಗ್ಯಾಸ್ ತಗೊಳಕತ್ತಾರ ಜನ. ಹಿಂಗಾಗಿ ಕಟ್ಟಿಗೆ ವ್ಯವಹಾರ ಐತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.